ವೈಡು ಝೂಮು ಹಂಗೆ ಇಲ್ಲಿ ಅಣ್ಣ ನಿಂತ್ಕೊಳ್ಳಿ. ಅರವತ್ತಾರನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಟಿ ತಿಮ್ಮೇಗೌಡರು ಅವರಿಗೆ. ಜೆಡಿಎಸ್ ಮುಖಂಡರು, ಬಿಬಿಎಂಪಿ ಮಾಜಿ ಸದಸ್ಯರು, ವಿರೋಧ ಪಕ್ಷದ ನಾಯಕರು ಜೆಡಿಎಸ್ ಇಂದ ಬಹಳ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಅಪ್ಪಾಜಿ ಕ್ಲಿನಿಕ್ ಅಂತ ಕೂಡ ಅವರು ಪ್ರತಿನಿತ್ಯ ವಯಸ್ಸಾದವ್ರಿಗೆ ಮತ್ತೆ ಹಿರಿಯರಿಗೆ ಎಲ್ಲರಿಗೂ ಕೂಡ ಅವರು ಒಂದು ವೈದ್ಯಕೀಯ ಸಪೋರ್ಟ್ ಸಿಗ್ಲಿ ಅಂದ್ಬಿಟ್ಟು ಒಂದು ಕ್ಲಿನಿಕ್ ನ ನಡೆಸ್ತಾ ಇದ್ದಾರೆ. ತುಂಬಾ ಬಹಳ ಒಳ್ಳೆ ಕೆಲಸ ಅದು. ಅದೇ ರೀತಿ ಆವಾಗ ಅನ್ನದಾನಗಳು ಕೂಡ ಮಾಡ್ತಿರ್ತಾರೆ. ಇವತ್ತು 66ನೇ ಹುಟ್ಟುಹಬ್ಬದ ಶುಭಾಶಯ ದಿನ ಫುಲ್ಲು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ಒಳ್ಳೇದಾಗ್ಲಿ, ಭಗವಂತ ಅವ್ರಿಗೆ ಆರೋಗ್ಯ, ಆಯಸ್ಸು ಎಲ್ಲಾನು ಕೊಟ್ಟು ಕಾಪಾಡ್ಲಿ ಅಂತ ಶುಭ ಕೊಡ್ತಾ ಇದ್ದೀನಿ. ನಮ್ಮ ಹೆಸರು ಮಂಜುನಾಥ್ ಗೌಡ ಅಂತ, ಜೆಡಿಎಸ್ ಬಸವನಗುಡಿ ವಿದ್ಯಾರ್ಥಿ ಜನತಾದಳ ಅಧ್ಯಕ್ಷರು. 6ನೇ ಹುಟ್ಟುಹಬ್ಬದ ಶುಭಾಶಯಗಳು ಟಿ ತಿಮ್ಮೇಗೌಡರು ಅವ್ರಿಗೂ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬಕ್ಕೂ ಹುಟ್ಟುಹಬ್ಬದ ಶುಭಾಶಯಗಳು. ಬಸವನಗುಡಿಯಲ್ಲಿ ನಿಜವಾಗ್ಲೂ ಈ ತರ ಸಂಘಟನೆ ನಾನು ನಿಜವಾಗ್ಲೂ ಈ ತರ ನಾನು ನೋಡೇ ಇಲ್ಲ. ನಾನು 25 ವರ್ಷದಿಂದ ಈ ಪಕ್ಷಕ್ಕೆ ದುಡ್ದಿದ್ದೀನಿ, ಸೇವೆ ಮಾಡಿದ್ದೀನಿ. ಆದ್ರೆ ಇವ್ರ ಅಧ್ಯಕ್ಷನಾದ ನಂತರ ನಿಜವಾಗ್ಲೂ ಸಂಘಟನೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಯಾವ ರೀತಿ ಅಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ. ನೋಡಿ, ಪ್ರೀತಿಯಿಂದ ಕಾರ್ಯಕರ್ತರು ಎಷ್ಟು ಜನ ಬಂದಿದ್ದಾರೆ, ಮುಖಂಡರು, ಕಾರ್ಯಕರ್ತರು ಎಲ್ಲ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲು ಹಿಂದಿನ ಚುನಾವಣೆಯಲ್ಲಿ ನಿಜವಾಗ್ಲು ಅವ್ರೇನೋ ಸ್ಪರ್ಧೆ ಮಾಡಿದ್ರೆ ನಿಜವಾಗ್ಲು ಬಸವನಗುಡಿಯಲ್ಲಿ ನಾವು ಬಾವುಟ ಆಡಿಸ್ಬೋದಾಯಿತು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ 6 ದಿನ ಹೆಚ್ಚಿನ ರೀತಿಯಲ್ಲಿ ನಿಜವಾಗ್ಲು ಸಂಪಾದನೆ ಮಾಡಿದ್ದಾರೆ. ಇನ್ನ ತುಂಬಾ ಚೆನ್ನಾಗಿದೆ. ಮತ್ತೊಮ್ಮೆ ಅವರಿಗೆ ದೇವರು ಆಯಸ್ಸು ಕೊಡ್ಲಿ ನಾನು ಭಗವಂತನಲ್ಲಿ ಕೇಳ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ. ಶಿವಕುಮಾರ್ ಅಂತ ಬಸವನಗುಡಿ ವಾರ್ಡಿನ ಮಾತಾಡ್ತಾ ಇರೋದು. ನಮ್ಮ ತಿಮ್ಮೇಗೌಡರು ಬಸವನಗುಡಿ ವಾರ್ಡಿನ, ಶ್ರೀನಗರ ವಾರ್ಡಿನ ಮಾಜಿ ಕೌನ್ಸಿಲರ್ ಆಗಿದ್ರು. ಅವ್ರು ಆಕ್ಚುಲಿ ಮೇಯರ್ ಆಗ್ಬೇಕಾಗಿರೋ ಚಾನ್ಸಸ್ ಅವ್ರಿಗೆ ತುಂಬಾ ಇತ್ತು. ಪ್ಲಸ್ ಅವರು ಇವತ್ತು ಉಚಿತವಾದ ಆಂಬುಲೆನ್ಸ್ ಆಗಿರ್ಬೋದು, ಶವ ಸಂಸ್ಕಾರ ಕಾರ್ಯಕ್ರಮ ಗಾಡಿಗಳಾಗಿರ್ಬೋದು, ಆಮೇಲೆ ಔಷಧಿ ಉಪಕರಣಗಳೇ ಆಗಿರ್ಬೋದು, ಇವತ್ತು ಅವ್ರದೇ ಆದ ಒಂದು ರೀತಿಯಲ್ಲಿ ಏನ್ ಕೊಡುಗೆ ಕೊಡ್ಬೇಕು, ಅವ್ರು ಏನ್ ಶಕ್ತಿ ಇದೆಯೋ ಶಕ್ತಿ ಮೀರಿ ಜನಗಳಿಗೆ ಏನ್ ಸೇವೆ ಮಾಡ್ಬೇಕು ಅಷ್ಟು ಮಾಡ್ಕೊಂಡು ಬರ್ತಾ ಇದಾರೆ. ದೇವರು ಇನ್ನೂ ಹೆಚ್ಚು ಅವ್ರಿಗೆ ಶಕ್ತಿ ಕೊಟ್ಟು ಎಲ್ಲರಿಗೂ ಒಳ್ಳೆ ರೀತಿ ಒಳ್ಳೆ ಅಭಿವೃದ್ಧಿ ಮಾಡೋಷ್ಟು ನಾನು ಕೇಳ್ಕೊತೀನಿ. ಪ್ಲೀಸ್ ದಯವಿಟ್ಟು ಹಿಂದೆ ಬಾಣ ಅಣ್ಣ, ಹಿಂದೆ ಬಾಣ ಅಣ್ಣ. ಇಲ್ಲೋಡಿ 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 ಲೈಟ್ ಬಿಡ್ರಿ ಅವ್ರಿಗೆ. ಲೈಟ್ ಇಲ್ಲ ಆಯ್ತಾ?
ಎಲ್ರಿಗೂ ನಮಸ್ತೆ. ನಾನ್ ಲಕ್ಕಿ ಸಂತೋಷ್ ಅಂತ. ನಾನು 18 ವರ್ಷದಿಂದ ಇವ್ರನ್ನ ನೋಡ್ತಾ ಇದೀವಿ, ತಿಮ್ಮೇಗೌಡ್ರನ್ನ. ಲಾಲ್ಬಾಗ್ ಹತ್ರ ವಾಕಿಂಗ್ ಬರೋರ್ಗೆ ಎಷ್ಟು ಯುವಕರು ಪ್ರೋತ್ಸಾಹ ಮಾಡ್ತಿದ್ರು. ಒಬ್ರು ಜನಸೇವಕ ಇವರು. ಎಷ್ಟು ಜನಕ್ಕೆ ಆಂಬ್ಯುಲೆನ್ಸ್ ಆಗ್ಲಿ, ಆರೋಗ್ಯದ ಬಗ್ಗೆ ಆಗ್ಲಿ, ಪರಿಸರದ ಬಗ್ಗೆ ಆಗ್ಲಿ ಇವ್ರು ಅಷ್ಟು ಕಾಳಜಿ ವಹಿಸ್ತಾ ಇದಾರೆ. ಇವ್ರು ಬೆಳಿಬೇಕು, ಎಲ್ಲಾರು ಜನಗಳು ಇವ್ರನ್ನ ಸಹಕಾರ ಮಾಡ್ಕೋಬೇಕು. ಅವ್ರು 102 ವರ್ಷ ಬದುಕ್ಬೇಕು, 102 ವರ್ಷ ಆರೋಗ್ಯ ಆಯುಷ್ಯ ಬರ್ಬೇಕು ಅಂತ ಕೇಳ್ಕೊತಾ ಇದೀನಿ. ಜೈ ಕರ್ನಾಟಕ. ಕಳ್ಸು ಆದ್ಮೇಲೆ ಓಕೆ. ಆದ್ಮೇಲೆ ಸ್ವಲ್ಪ ಹಿಂದೆ ಹೋಗಿ ಹಂಗೆ ಸರ್, ಮೊಬೈಲಿಂದ ತಗೊಳ್ಳಿ. ತಗೊಂಡ ಆಯ್ತಾ? Thank you. ನಿಮ್ಮ ಅಭಿಮಾನಿಗಳು ಕಾರ್ಯಕರ್ತರೆಲ್ಲ ಬಂದು ಶುಭ ಹಾರೈಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನ್ ಇವತ್ತೇನು ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಅಭಿಮಾನಿ ಬಂಧುಗಳು ಮತ್ತು ಸ್ನೇಹಿತರುಗಳು ಮತ್ತೆ ನಮ್ಮ JDS ಪಕ್ಷದ ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಏನು ಈ ಒಂದು ದಿವಸ ನಮ್ಮ ಬರ್ತ್ಡೇಗೆ ಶುಭ ಕೋರಕ್ ಬರ್ತಾ ಇದ್ದಾರೆ. ನಾನು ನಮ್ಮ ಎಲ್ಲ ಬಸವನಗುಡಿಯ ಜನತೆಗೆ ಮತ್ತು ನಮ್ಮ ಹಿತೈಷಿಗಳಿಗೆಲ್ಲ ಅಭಿನಂದನೆಗಳು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮನ ಅತಿ ಯಶಸ್ವಿಯಾಗಿ ಅಥವಾ ಅದ್ದೂರಿಯಾಗಿ ಏನ್ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾನು ಆಭಾರಿಯಾಗಿ ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಅವ್ರಿಗೆಲ್ಲ ನಾನು ಅಭಿನಂದಿಸ್ತೇನೆ. ಸರ್ ಏನ್ ಇವತ್ತು ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ರಿ? ಯಾವ್ಯಾವ ರೀತಿ ಒಂದು ಇದು ನಮ್ದು ಹೆಲ್ತ್ ಕ್ಯಾಂಪು ಅದೆಲ್ಲ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ಅದೇನು ಇವತ್ತೇನು ಸ್ಪೆಷಲ್ ಏನಲ್ಲ. ನಾವು ತಿಂಗಳು 2 ತಿಂಗಳಿಗೂ ಒಂದೊಂದು ಕ್ಯಾಂಪ್ ಮಾಡ್ತಾ ಇರ್ತೀವಿ. ಹೆಲ್ತ್ ಕ್ಯಾಂಪ್ ಇರ್ಬೋದು, ಐ ಕ್ಯಾಂಪ್ ಇರ್ಬೋದು, ಮತ್ತೆ ನಮ್ಮಲ್ಲಿ ಕ್ಲಿನಿಕ್ ನಡೀತಾ ಇದೆ. BP, ಶುಗರ್, ಸಣ್ಣ ಪುಟ್ಟ ಯಾವ್ಯಾವ್ದು ವಿಷಯಕ್ಕೆ ಬೇಕು ಎಲ್ಲದಕ್ಕೂ ಮೆಡಿಸಿನ್ಸ್ ಫ್ರೀ ಆಗಿ ಕೊಡ್ತೀವಿ. ಡೈಲಿ ಡಾಕ್ಟರ್ ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಇವಾಗ ಫುಡ್ ಥೆರಪಿ ಅಂತ ಒಂದು ಥೆರಪಿ ಕ್ಲಾಸಸ್ ಶುರು ಮಾಡಿದೀವಿ. ಜನಗಳಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ ಅವರ ನರನಾಡಿಗಳೆಲ್ಲ ಆಕ್ಟಿವ್ ಆಗಿರ್ಲಿ ಅನ್ನೋದ್ರ ಬಗ್ಗೆ ಅದು ಒಂದು ಕಾರ್ಯಕ್ರಮ ನಡೆಸ್ತಾ ಇದೀವಿ. ಈ ರೀತಿ ನಮ್ಮ ಕೈಲಾಗಿದ್ದ ಸಮಾಜ ಸೇವೆಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ.